ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮ್ಮ ನಾಡಿನ ನಮ್ಮೆಲ್ಲರ ಶ್ರದ್ಧೆ ಭಕ್ತಿಯ ಆರಾಧ್ಯ ಕೇಂದ್ರವಾದಂತಹ ಪವಿತ್ರ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ತೆಗೆದುಕೊಂಡು ಪೂಜ್ಯ ಕಾವಂದರ ಪೂಜ್ಯ ವೀರೇಂದ್ರ ಹೆಗ್ಡೆಯವರ ಒಂದು ಆಶೀರ್ವಾದ ತೆಗೆದುಕೊಂಡು ನಾನು ಈಗ ತಾನೇ ಇಲ್ಲಿ ಉಪಸ್ಥಿತನಿದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಇವತ್ತು ನಮ್ಮ ಸಮಾನ ಮನಸ್ಕ ಎಲ್ಲರ ಸಹಕಾರ, ಬೆಂಬಲ, ಪ್ರೋತ್ಸಾಹದಿಂದ ನಾವು ಧರ್ಮ ರಕ್ಷಣೆಗಾಗಿ ನಮ್ಮನ್ನು ತೊಡಗಿಸ್ಕೊಳ್ಳುವಂತಹ, ಮತ್ತೊಮ್ಮೆ ಆ ದೃಢ ಸಂಕಲ್ಪವನ್ನು ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ನಾನು ಈ ಮಾತನ್ನು ಇಲ್ಲಿ ಉಲ್ಲೇಖಿಸ್ತಾ, ಭಾರತೀಯರ ನಮ್ಮ ಸನಾತನ ಹಿಂದೂ ಧರ್ಮದ ನಮ್ಮ ನಂಬಿಕೆಗಳ ಶ್ರದ್ಧೆ ಭಕ್ತಿಯನ್ನು ಯಾವತ್ತೂ ಸಹ ಘಾಸಿಗೊಳಿಸುವಂತಹ, ಆ ನಂಬಿಕೆಯನ್ನು ಕೆಡಿಸುವಂತಹ ಷಡ್ಯಂತ್ರಗಳು ಅಂತಾರಾಷ್ಟ್ರೀಯ ಮಟ್ಟದ ಯೋಜನೆಯ ಭಾಗವಾಗಿ ಅದು ಎಲ್ಲ ಕಡೆಯಲ್ಲಿಯೂ ಜಾರಿಯಲ್ಲಿದೆ. ಹಿಂದೆ ನಾವು ನಮ್ಮ ವೇದ ಪುರಾಣ ಇತಿಹಾಸಗಳನ್ನೆಲ್ಲ ನೋಡಿದಾಗ, ಮಹಾಭಾರತ ರಾಮಾಯಣಗಳನ್ನೆಲ್ಲ, ಆ ರಾಕ್ಷಸೀಯ ಪ್ರವೃತ್ತಿಯವರು ಅಂತ ಅವರು ತಮ್ಮ ಚಟುವಟಿಕೆಗಳನ್ನು ಈ ರೀತಿ ಮಾಡ್ತಾ ಇದ್ದಿದ್ದು ಉದಾಹರಣೆಗಳಿದೆ. ಈಗಲೂ ಸಹ ಅದೇ ಮನಸ್ಥಿತಿಯ ಕೆಲವು ವಿಚಾರಧಾರೆಯ ಎಡಪಂಥೀಯ, ನಕ್ಸಲ್, ಮಾವೋವಾದ ಇತ್ಯಾದಿಗಳ ಒಂದು ಹೆಸರಿನಲ್ಲಿ ಅವರು ಇದೇ ನಮ್ಮ ಭಾರತೀಯ ಸನಾತನ ಹಿಂದೂ ಧರ್ಮದ ನಂಬಿಕೆ, ಶ್ರದ್ಧೆ, ಭಕ್ತಿಗಳನ್ನು ಕೆಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ. ಆದರೆ ನಾವು ಭಾರತೀಯರು ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಇತಿಹಾಸವನ್ನು ನೋಡಿದರೆ ನಮ್ಗೆ ಅರ್ಥ ಆಗತ್ತೆ. ಆ ಎಲ್ಲ ತ್ಯಾಗ ಬಲಿದಾನದ ಮೂಲಕ ನಮ್ಮೆಲ್ಲರ ನಂಬಿಕೆ, ಶ್ರದ್ಧೆ, ಭಕ್ತಿಯನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನಗಳು ನಿರಂತರವಾಗಿ ಆಗಿದೆ. ಈಗ ರಾಜಕೀಯವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ದೇಶದಲ್ಲಿ ಇಂಡಿ ಗಠಬಂಧನ್, ರಾಹುಲ್ ಗಾಂಧಿಯವರ, ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಏನಿದೆಯೋ ಅವರು ತಮ್ಮ ಮತ ಬ್ಯಾಂಕನ್ನು ಭದ್ರಗೊಳಿಸ್ಕೊಳ್ಳೋದಕ್ಕೆ, ಬಹುಸಂಖ್ಯಾತರನ್ನು ಜಾತಿಯ ಆಧಾರದಲ್ಲಿ, ಆಸೆ ಆಮಿಷಗಳ ಆಧಾರದಲ್ಲಿ ಒಡೆದು ಆಳಬಹುದು ಅನ್ನುವಂತಹ ಮನಸ್ಥಿತಿಗೆ ಕಾರಣದಿಂದ ಅವರು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನು ಘಾಸಿಗೊಳಿಸುವಂಥ ಪ್ರಯತ್ನದ ಭಾಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಷಯದಲ್ಲಿಯೂ ಸಹ ಅನೇಕ ಚಟುವಟಿಕೆಯನ್ನು ಮಾಡಿರೋದನ್ನು ಮಾಧ್ಯಮದವರು ಎಳೆಯಾಗಿ ಬಹಳ ವಿವರವಾಗಿ, ಅದರೊಳಗೂ ನಾನು ಧರ್ಮಸ್ಥಳದ ಮಾಧ್ಯಮ ಸ್ನೇಹಿತರಿಗೆ ಅಭಿನಂದಿಸಬೇಕು. ನೀವು ಬಹಳ ಸ್ಪಷ್ಟವಾಗಿ ನಡೀತಿರುವಂತಹ ಎಲ್ಲ ಚಟುವಟಿಕೆಯನ್ನು ಪಾರದರ್ಶಕವಾಗಿ ನಾವು ಜನತೆಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀರಿ. ನಿಮ್ಮ ಜವಾಬ್ದಾರಿಯೂ ಬಹಳ ದೊಡ್ಡದಿದೆ. ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸುವಂಥ ಪ್ರಯತ್ನವನ್ನು ಮಾಡಿದ್ದೀರಿ. ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸೋದು ಅಂದರೆ, ಕಾಂಗ್ರೆಸ್ ಇದು ಮುಖವಾಡವನ್ನು ಬೇರೆದನ್ನು ಹಾಕ್ಕೊಂಡು ಈಗ ಜನರೆದುರಿಗೆ ಬರಲಿಕ್ಕೆ ನೋಡ್ತಾ ಇದೆ. ನಾವು ಹಿಂದೂಗಳ ಪರವಾಗಿ, ನಮಗೂ ಭಗವದ್ಗೀತೆ ಗೊತ್ತು, ನಮಗೆ ವೇದ ಪುರಾಣಗಳು ಗೊತ್ತು ಅನ್ನುವಂತಹ ಈ ನಮ್ಮ ಗಾದೆ ಮಾತಿದೆಯಲ್ಲ, ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂತೆ ಅಂತ, ಹಾಗೆ ಒಂದು ಎರಡನೆಯ ಮುಖದವನ್ನೂ ಸಹ ನಾಡಿನ ಜನತೆಗೆ ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಹೊಂದಾಣಿಕೆ ಭಾಳ ಚೆನ್ನಾಗಿದೆ. ನಾನು ಹೊಡೆದಾಗೆ ಮಾಡ್ತೀನಿ, ನೀನು ಅತ್ತಾಗೆ ಮಾಡು ಅಂತ ಅಂದ್ರೆ ಮಾತಿದೆಯಲ್ಲ, ತಾನು ಹೀಗೆ ಮಾಡ್ತಿರ್ತೀನಿ, ನೀನು ಹೀಗೆ ಮಾಡ್ತಿರು ಅಂತ. ಅಂದರೆ ಅವರು ತಮ್ಮ ಮತ ಬ್ಯಾಂಕನ್ನು ಭದ್ರಗೊಳಿಸ್ಕೊಳ್ಳುವ ರಾಜಕಾರಣದ ಭಾಗವಾಗಿಯೇ ಇದೆಲ್ಲ ನಡೀತಾ ಇದೆ ಹೊರತು ಇನ್ನೇನಿಲ್ಲ. ಒಂದನೇದು. ಎರಡನೇದು, ಆಡಳಿತದ ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ ಇದೆಲ್ಲ ನಡೀತಾ ಇದೆ. ನಾನು SIT ರಚನೆ ಮಾಡಿರುವಂಥ ಸಿದ್ದರಾಮಯ್ಯನವರ ನಿಲುವಿನ ಬಗ್ಗೆ ರಾಜ್ಯಪಾಲರು ತನಿಖೆ ಮಾಡಬೇಕು, ಅದನ್ನು ಆಗ್ರಹಿಸ್ತೀನಿ. ನಾನು SIT ನಿರ್ಧಾರ ಯಾಕೆ ಮಾಡಿದರು? ಎಡಪಂಥೀಯರ ಒತ್ತಡದಿಂದ ಅವರನ್ನು ಸಂತೃಪ್ತಿಗೊಳಿಸೋದಕ್ಕೆ SIT ರಚನೆ ಮಾಡಿದರು. ಅಲ್ಲೇ ತಪ್ಪಿದ್ರು ಸಿದ್ದರಾಮಯ್ಯನವರು.
ಈಗ ನಾವು ಸತ್ಯ ಹೊರಗೆ ಬರಲಿ ಅಂತ ತಮ್ಮ ಮುಖ ಉಳಿಸ್ಕೊಳ್ಳೋದಕ್ಕೆ ಆ ಮುಸುಕುದಾರಿಯ ಮುಖವಾಡವನ್ನು ಹಾಕ್ಕೊಂಡು ಈಗ ಓಡಾಡ್ತಾ ಇರೋದು ನೋಡ್ತಾ ಇದ್ದೇವೆ ನಾವು. SIT ಸಹ ಒತ್ತಡದಲ್ಲಿ ಕೆಲಸ ಮಾಡಿರೋದು ಕಾಣ್ತಾ ಇದ್ದೀವಿ. ನಾವು ಪ್ರಾರಂಭದಲ್ಲಿ SITಯನ್ನು ಸ್ವಾಗತಿಸಿದ್ದೀವಿ, ಸತ್ಯಾಸತ್ಯತೆಗಳು ಹೊರಬರಲಿ ಅಂತ. ಇವರು 12 ಆಯಿತು, 13 ಆಯಿತು, ABC ಆಯಿತು, 17 ಆಯಿತು. ಏನಿದು ಹೊಂಡ ತೆಗೆಯೋದು? ದಿಕ್ಕು ಬದಲಾಗಿದೆ ಅಂತ ಗೊತ್ತಾಗ ನಾವು ಪ್ರತಿಭಟನೆಯನ್ನು ಮಾಡೋದಕ್ಕೆ ಪ್ರಾರಂಭಿಸಿದ್ದೀವಿ. ಇದರ ತನಿಖಾ ದಿಕ್ಕು ಬದಲಾಗಿದೆ. ಇದು ನ್ಯಾಯಕ್ಕಾಗಿ ತನಿಖೆ ಅಲ್ಲ, ಇದು ರಾಜಕಾರಣಕ್ಕಾಗಿ ತನಿಖೆ, ಸ್ವಾರ್ಥಕ್ಕಾಗಿ ತನಿಖೆ ಅನ್ನೋ ಕಾರಣದಿಂದ ನಾವು ಇದರ ಪ್ರತಿಭಟನೆ ಹೋರಾಟವನ್ನು ನಾವು ಪ್ರಾರಂಭಿಸಿದ್ದೇವೆ, ನಡೆಸ್ತೇವೆ. ಇದು ಆಡಳಿತ ವೈಫಲ್ಯತೆ ಮುಚ್ಚಿಕೊಳ್ಳೋದಕ್ಕೆ ಮಾಡಿರೋದು. ಇದು ರಾಜ್ಯದ ಜನ, ದೇಶದ ಜನ ಕಾಂಗ್ರೆಸ್ಸಿನ ಈ ನಿಲುವನ್ನು ನೋಡ್ತಾ ಇದ್ದಾರೆ. ಇದನ್ನು ಖಡಾಖಂಡಿತವಾಗಿ ವಿರೋಧಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಸರ್, ಸುಜಾತಾ ಭಟ್ ಮತ್ತು ಚಿನ್ನಯ್ಯ ಇವ್ರ ಹೇಳಿಕೆಗಳನ್ನ ಕೇಳಿ SIT ರಚಿಸಿದ ಎಷ್ಟು ಸರಿ? ನಾನು ಪ್ರಾರಂಭದಲ್ಲೇ ಹೇಳಿದೆ, ಅದ್ರ ಬಗ್ಗೆ SIT ರಚನೆಯೇ ಮಾಡಿರೋದು ತಪ್ಪು ಸಿದ್ದರಾಮಯ್ಯನವರು ಅನ್ನೋದು. ನಾನು ರಾಜ್ಯಪಾಲರು ಅವರನ್ನು ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹ ಮಾಡ್ತೀನಿ. ಮುಖ್ಯಮಂತ್ರಿಗಳು ಈ ರೀತಿಯ ಷಡ್ಯಂತ್ರದ ಕೈಗೊಂಬೆ ಆಗಬಾರದು. ಅವರು ಮಾತಿನ ಮೂಲಕ ನಾಡಿನ ಜನರನ್ನು ಮನಸ್ಸನ್ನು ತಾನು ದಾಟಬಹುದು ಅಂತ ಯೋಚನೆ ಮಾಡಿದ್ದಿದ್ರೆ ಅದು ಸರಿಯಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, ಬಾನು ಮುಸ್ತಾಕ್ ಅವರ ಸಾಧನೆ, ಸಾಹಿತ್ಯದ ಕ್ಷೇತ್ರದಲ್ಲಿ ಸಾಧನೆಯ ಬಗ್ಗೆ ನಮಗೆಲ್ಲರಿಗೂ ಗೌರವ ಇದೆ. ಅವ್ರ ಬುಕರ್ ಪ್ರಶಸ್ತಿ ಬಗ್ಗೆ ನಮಗೆ ಅಭಿಮಾನ ಇದೆ, ಭಾಳ ಸಂತೋಷ ಇದೆ. ಆದರೆ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡಿ ದೇವಿಯ ಒಂದು ನಮ್ಮೆಲ್ಲರ ಬಹುಸಂಖ್ಯಾತ ಹಿಂದೂಗಳ ಶ್ರದ್ಧೆ ಭಕ್ತಿಯ ಕೇಂದ್ರದ ದಸರಾ ನವರಾತ್ರಿಯ ಆ ಉತ್ಸವವನ್ನು ಉದ್ಘಾಟಿಸೋದಕ್ಕೆ ಬಾನು ಮುಸ್ತಾಕ್ ಅವರೇ ಸ್ವತಃ ಅದನ್ನು ನಿರಾಕರಿಸಬೇಕು. ಸಿದ್ದರಾಮಯ್ಯನವರ ಈ ಆಹ್ವಾನವನ್ನು ಅವರು ತಮ್ಮ ಪ್ರಬುದ್ಧತೆಯನ್ನು ತೋರಿಸ್ಬೇಕು, ತಮ್ಮ ಹಿರಿತನವನ್ನು ತೋರಿಸ್ಬೇಕು. ತಾನು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮಾಡೋದಿಲ್ಲ ಅನ್ನುವಂಥ ನಿರ್ಣಯವನ್ನು, ಪ್ರಬುದ್ಧವಾದ ನಿರ್ಣಯವನ್ನು ನಾಡಿನ ಜನತೆಗೆ ಅವರು ತೋರಿಸ್ಬೇಕು. ಅವರು ಹೀಗೆ ಮಾಡೋದು ಯಾವ ಕಾರಣಕ್ಕೂ ಉಚಿತ ಅಲ್ಲ ಅನ್ನೋದು ಈಗಾಗಲೇ ಜನಸಮುದಾಯದ ಭಾವನೆಗಳು ವ್ಯರ್ಥ ಆಗಿದೆ. ಮತ್ತೊಮ್ಮೆ ಅವರು ಕಾಂಗ್ರೆಸ್ದವ್ರು ಮಾಡ್ತಿರುವಂಥ ಷಡ್ಯಂತ್ರಕ್ಕೆ ಸಾಹಿತಿಗಳು ಈ ಕ್ಷೇತ್ರದಲ್ಲಿ ಈ ಸಾಧನೆಯನ್ನು ಮಾಡಿರೋರು ಕೈಗೊಂಬೆ ಆಗಬಾರದು ಅಂತ ನಾನು ಆಗ್ರಹಿಸ್ತೇನೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.